ನಮ್ಮ ಮಹಾತಾರೆ ಮಹಾನಟ ನನಗೆ ತುಂಬ ಆತ್ಮೀಯರಾಗಿದ್ದವರು, ನನ್ನ ಎಲ್ಲ ಆಗುಗಳ ಬಗ್ಗೆ ಗಮನ ಇಟ್ಟುಕೊಂಡು ಫೋನ್ ಮಾಡ್ತಾ ಇದ್ದವರು ವಿಷ್ಣುವರ್ಧನ್ ಅವರು. ಇದು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಕ್ರಿಮೇಷನ್ ಆಗುವ ಹೊತ್ತಿನ ಸುದ್ದಿ ನಾನು ಹೇಳ್ತಾ ಇರೋದು. ಗಣೇಶ್ ಬಾಲಣ್ಣನ ಮಗ ಗಣೇಶ್ ನನಗೆ ತುಂಬ ಆತ್ಮೀಯ, ಒಳ್ಳೆ ಸ್ನೇಹಿತ ಆತ. ನನಗೇ ಗೊತ್ತಿಲ್ಲದೆ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಕ್ರಿಮೇಷನ್ ನಡೀತಾ ಇದೆ. ದಾರಿ ಮಧ್ಯೆ ಒಂದು ಕಾಲ್ ಬಂತು, ಸ್ವಲ್ಪ ಸೈಡ್ ನಿಲ್ಲಿಸಿ ಆ ಕಾಲ್ ಎತ್ಕೊಂಡೆ. ಅಂಬರೀಷ್ ಅವರು ಮಾತಾಡ್ತಾ ಇದ್ರು. ಏನು ಮಾತಾಡ್ತಾರೆ ಅಂದರೆ, ಗಣೇಶ್ ಅಲ್ಲಿ ವಿಷ್ಣುವರ್ಧನ್ ಕ್ರಿಮೇಷನ್ ನಡೀತಾ ಇದೆ, ನಡೆಯುತ್ತೆ, ನೀನು ಏನು ತಂಟೆ ತಕರಾರು ಮಾಡ್ಲಿಕ್ಕೆ ಹೋಗಬೇಡ, ಸುಮ್ಮನೆ ಅದ್ರ ಪಾಡಿಗೆ ಅದು ಬಿಟ್ಟುಬಿಡು, ಮುಂದೆ ಮಾತಾಡೋದಿದೆ ನಿನ್ನ ಹತ್ರ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಇವತ್ತು ಒಂದು ಗುಟ್ಟಿನ ವಿಷಯ ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಗುಟ್ಟಿನ ವಿಷಯ ಯಾಕೆಂದರೆ ಇದನ್ನು ನಾನು ಎಲ್ಲೂ ಹೇಳಲಿಲ್ಲ, ಎಲ್ಲೂ ಇದರ ಬಗ್ಗೆ ನಾನು ಬರೆದಿಲ್ಲ. ಇದು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಕ್ರಿಮೇಷನ್ ಆಗುವ ಹೊತ್ತಿನ ಸುದ್ದಿ ನಾನು ಹೇಳ್ತಾ ಇರೋದು. ಆ ದಿನ ನಾನು ಊರಲ್ಲಿದ್ದಾಗ ಕ್ರಿಮೇಷನ್ ಎಲ್ಲ ಕಳೆದ ಮೇಲೆ ಗಣೇಶ್ ಬಾಲಣ್ಣನ ಮಗ ಗಣೇಶ್ ನನಗೆ ತುಂಬ ಆತ್ಮೀಯ, ತುಂಬ ಒಳ್ಳೆ ಸ್ನೇಹಿತ ಆತ. ಫೋನ್ ಮಾಡಿ ಹೇಳಿದ್ದಿಷ್ಟಪ್ಪ, ಸರ್ ನನಗೆ ಮನೇಲಿ ಟಿ ವಿ ನೋಡ್ತಾ ಇರುವಾಗ ಒಂದು ಸುದ್ದಿ ಬರ್ತಾಯಿತ್ತು, ಫ್ಲ್ಯಾಶ್ ಆಗ್ತಾಯಿತ್ತು, ವಿಷ್ಣುವರ್ಧನ್ ಅವರ ಕೊನೆಯ ಕಾರ್ಯವನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ದಾರೆ ಅಂಥೇಳಿ. ಅಭಿಮಾನ್ ಸ್ಟುಡಿಯೋದ ಓನರ್ ನಾನು. ನನಗೇ ಗೊತ್ತಿಲ್ಲದೆ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಕ್ರಿಮೇಷನ್ ನಡೀತಾ ಇದೆ ಅಂತೇಳಿ ಹೇಳಿದರೆ ನಾನು ಹೇಗೆ ಸರ್ ಸಹಿಸೋದು? ಗಾಬರಿ ಆಯಿತು, ಪೂರ್ತಿ ಮೈ ಬೆವರು ಬಿಡ್ತು, ಏನು ಮಾಡೋದಂತ ಗೊತ್ತಾಗಿಲ್ಲ. ಒಂದು ಸಲ ನೋಡ್ಬಿಡೋಣ ಅಲ್ಲಿ ಏನಾಗ್ತಾ ಇದೆ ಅಂತೇಳಿ ಎದ್ದು ಸ್ಕೂಟ್ರ್ ತೊಗೊಂಡು ಹೊರಟಾಗ ದಾರಿ ಮಧ್ಯೆ ಒಂದು ಕಾಲ್ ಬಂತು, ಸ್ವಲ್ಪ ಸೈಡ್ ನಿಲ್ಲಿಸಿ ಆ ಕಾಲ್ ಎತ್ಕೊಂಡೆ. ಹೇಳ್ತೀನಿ, ಅಂಬರೀಷ್ ಅವರು ಮಾತಾಡ್ತಾಯಿದ್ರು. ಏನು ಮಾತಾಡ್ತಾರೆ ಅಂದರೆ, ಗಣೇಶ್ ಅಲ್ಲಿ ವಿಷ್ಣುವರ್ಧನ್ ಕ್ರಿಮೇಷನ್ ನಡೀತಾ ಇದೆ, ನಡೆಯುತ್ತೆ, ನೀನು ಏನು ತಂಟೆ ತಕರಾರು ಮಾಡಲಿಕ್ಕೆ ಹೋಗಬೇಡ, ಸುಮ್ಮನೆ ಅದ್ರ ಪಾಡಿಗೆ ಅದು ಬಿಟ್ಟುಬಿಡು, ಮುಂದೆ ಮಾತಾಡೋದಿದೆ ನಿನ್ನ ಹತ್ರ ಈ ವಿಚಾರವಾಗಿ, ಅಲ್ಲಿ ಏನೇನು ಆಗಬೇಕು ಇದರ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ, ಅಲ್ಲಿವರೆಗೆ ನೀನು ಸೈಲೆಂಟಾಗಿ ಕೂತ್ಕೊಂಡ್ಬಿಡು ಅಂತೇಳಿ. ಇದೇನಾಗಿದೆ ಅಂದರೆ, ಗಣೇಶ್ ಬಾಯಿಗೆ ಬಟ್ಟೆ ಕಟ್ಟಿದಾಗ ಆಯಿತು, ಪ್ಲಾಸ್ಟರ್ ಹಾಕಿದಂಗೆ ಆಯಿತು, ಎಲ್ಲೂ ಮಾತಾಡೋಂಗಿಲ್ಲ. ಅಂಬರೀಷ್ ಆಗ ಸಚಿವರಾಗಿದ್ದರು. ಇದನ್ನೆಲ್ಲ ಗಣೇಶ್ ನನ್ನ ಹತ್ರ ಹೇಳ್ತಾ ಇರೋದು. ನಾನು ಊರಲ್ಲಿದ್ದೆ. ಏನಪ್ಪ ಇದು ಹೀಗೆ ಓನರಿಗೆ ಗೊತ್ತಿಲ್ಲ, ಕ್ರಿಮೇಷನ್ ಆಗ್ತಾಯಿದ್ದು ವಿಷ್ಣುವರ್ಧನ್ ಮಹಾತಾರೆ ಮಹಾನಟ ಅಂಥ ಒಬ್ಬ ನಟನ ಕ್ರಿಮೇಷನ್ ಅಂತ್ಯ ಸಂಸ್ಕಾರ ನಡೆಯೋದು ತನ್ನ ಭೂಮಿಯಲ್ಲಿ, ತನ್ನ ಅಪ್ಪ ಗಳಿಸಿಕೊಟ್ಟ ಭೂಮಿಯಲ್ಲಿ, ಅದು ಸ್ಟುಡಿಯೋದಲ್ಲಿ ಅಂತ ನನಗೆ ಗೊತ್ತಾಗಿಲ್ವಲ್ಲ ಅಂತ ಸ್ವಲ್ಪ ಆ ಕಡೆ ದೂರ ಹೋಗಿ ಅಳ್ತಾ ಕೂತ್ಕೊಂಡ್ಬಿಟ್ಟೆ. ಯಾರೂ ಸಮಾಧಾನ ಪಡಿಸೋರು ಇರಲಿಲ್ಲ ನನಗೆ. ಅಣ್ಣ ಅದನ್ನು ತಡೀಲಿಕ್ಕಾಗದೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಇದು ನಿಮ್ಮಲ್ಲೇ ಇರಲಿ ಅಂಥೇಳಿ ಗಣೇಶ್ ಹೇಳಿದರು. ಮಾರನೇ ದಿವಸ ನಾನು ಕಾರಲ್ಲಿ ಊರಿಂದ ಬರುವಾಗ ಅಲ್ಲಿ ಹೋಗಿ ಅಲ್ಲೆಲ್ಲ ಬೂದಿಯಾಗಿತ್ತು, ಅಲ್ಲೇ ನಮಸ್ಕಾರ ಮಾಡಿದೆ. ವಿಷ್ಣು ನಮ್ಮ ಮಹಾತಾರೆ ಮಹಾನಟ ನನಗೆ ತುಂಬ ಆತ್ಮೀಯರಾಗಿದ್ದವರು, ನನ್ನ ಎಲ್ಲ ಆಗುಗಳ ಬಗ್ಗೆ ಗಮನ ಇಟ್ಟುಕೊಂಡು ಫೋನ್ ಮಾಡ್ತಾ ಇದ್ದವರು ವಿಷ್ಣುವರ್ಧನ್ ಅವರು ಕಾಲವದ್ದು ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ, ಅವರೆಲ್ಲ ಆತ್ಮೀಯರಿಗೆ ತುಂಬ ದೊಡ್ಡ ನಷ್ಟ ಅದು. ಅಷ್ಟಾಯಿತಾ, ಅಲ್ಲಿಂದ ಬಂದ ಮೇಲೆ ಇನ್ನೊಂದು ಸಲ ಫೋನ್ ಮಾಡಿದರು ಗಣೇಶ್. ಎಲ್ಲ ಇದು ಕ್ರಿಮೇಷನ್ ಆಯಿತು, ಎಲ್ಲ ಅಲ್ಲಿ ಏನೋ ಕಟ್ಟೋದೊಂದು ಏನು ಸ್ಮಾರಕ ಅಂತೇಳಿ ಏನೋ ಕಟ್ಟಿದ್ರು ರೌಂಡಾಗಿ, ಅದೆಲ್ಲ ಆಯಿತು. ನನ್ನನ್ನು ಕರೆಸಿದ್ರು. ಅಣ್ಣ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದ್ರು. ಏನಪ್ಪ ಏನು ಹೇಳಿ. ಈಗ ಅಲ್ಲಿ ಬೇಲಿ ಹಾಕಿ ಆಗಿತ್ತು. 2 ಎಕರೆನೋ 2.5 ಎಕರೆಗೇನೋ
ರೋಡ್ ಸೈಡು ಅಲ್ಲಿ ಒಂದು ಹಳೆಯ ಆಫೀಸ್ ಇದೆ ಅವ್ರದ್ದು, ಗಣೇಶ್ ಅವ್ರದ್ದು ಹಳೆಯ ಆಫೀಸ್. ಬಾಲಣ್ಣ ಇದ್ದಾಗಲೇ ಕಟ್ಟಿದ್ದದು. ಯಾವುದೇ ಸಮಯದಲ್ಲಿ ಅದು ಮುರಿದು ಬೀಳ್ಬೋದಿತ್ತು, ಮಳೆಗಾಗಿರಲಿ ಅಂತ ಅದನ್ನು ಆಫೀಸ್ ಮಾಡ್ಕೊಂಡಿದ್ದರು. ಅಲ್ಲಿ ಪಕ್ಕದಲ್ಲಿ ಬಾಲಣ್ಣವರ ಸ್ಮಾರಕ ಇದೆ. ಬಾಲಣ್ಣವರ ಸಮಾಧಿ ಅಲ್ಲಿದೆ. ಒಂದು ಸಣ್ಣ ಶೀಟ್ ಹಾಕಿ ಅಲ್ಲಿ ಕಟ್ಟಿ ಅದರ ಫೋಟೋ ಇಟ್ಟು ಅಲ್ಲಿ ಇಟ್ಟಿದ್ದಾರೆ. ಸೊ ಇವ್ರು ಕೇಳಿದ್ರೆ ಅದು 2.5 ಎಕರೆ ಅಥವಾ 2 ಎಕರೆ ಜಾಗದಲ್ಲಿ ಬೇಲಿ ಹಾಕಿಬಿಟ್ಟು, ಅಣ್ಣ ಇದು ಜಾಗ ಸರ್ಕಾರ ತಗೊಳ್ತದಂತೆ, 1 ಎಕರೆಗೆ 1 ಕೋಟಿ ಕೊಡ್ತಾರಂತೆ. ಸೊ 2 ಎಕರೆ ಇದ್ದರೆ 2 ಕೋಟಿ ನನಗೆ ಬರುತ್ತೆ, ಏನು ಮಾಡಲಿ ಅಂತ ಕೇಳಿದರು. ಅಂದರೆ ನನ್ನನ್ನು ಬಿಟ್ಟು ಇಂಥ ವಿಚಾರ ಬೇರೆ ಅರ್ಥ ಮಾತಾಡಲಿಕ್ಕೆ ಅವರಿಗೆ ಜನನೇ ಇರಲಿಲ್ವ ಅಂತ ನನಗೆ ಆಶ್ಚರ್ಯ ಆಗೋಯಿತು. ಗಣೇಶ್ ನನ್ನನ್ನು ನಂಬಿದ್ರು, ತುಂಬ ನಂಬಿದರು. ಸೊ ನಾನು ಹೇಳಿದೆ, ಒಳ್ಳೆ ಕೆಲಸ, ಒಳ್ಳೆ ಆಫರ್ ಇದು, 2 ಕೋಟಿ ತೊಗೊಂಡ್ಬಿಟ್ಟು ಅವರೇನು ಅಲ್ಲಿ ಮಾಡ್ತಾರೋ, ಸ್ಮಾರಕ ಮಾಡ್ತಾರೋ ಅಥವಾ ಲೈಬ್ರರಿ ಏನಾದರೂ ಮಾಡ್ಕೊಳ್ತಾರೋ, ವಿಷ್ಣುವರ್ಧನ ಸಂಬಂಧಪಟ್ಟಿದ್ದು ಏನಾದರೂ ಸ್ಮಾರಕ ಮ್ಯೂಸಿಯಂ ಮಾಡ್ತಾರೋ ಅದು ಬಿಟ್ಬಿಡಿ, ಅದರ ಯೋಚನೆ ಬಿಟ್ಬಿಡಿ. 2 ಕೋಟಿ ತೆಗೆದು ಇಲ್ಲಿ ಒಂದು ದಾರಿ ಮಾಡ್ಕೊಳ್ಳಿ, ಒಂದು 10 ಫೀಟೋ 15 ಫೀಟೋ. ಆ ದಾರಿ ಸೀದಾ ಸ್ಟುಡಿಯೋಕ್ಕೆ ಹೋಗಬೇಕು, ಫ್ಲೋರಿಗೆ. ಆ ಫ್ಲೋರು ಮತ್ತು ಅಲ್ಲಿ ಏನೇನು ಮೇಕಪ್ ರೂಮ್ ಏನೇನೋ ಇದೆಯೋ ಅದನ್ನೆಲ್ಲ ಇಂಪ್ರೂವ್ ಮಾಡಿ, ಅದು ಸ್ಟುಡಿಯೋ ಉಳಿತದೆ. ಇಲ್ಲ ಅಂದರೆ ನಿಮ್ಮ ಜೀವಮಾನ ಪೂರ್ತಿ ಏನು ದುಡಿಮೆ ಇಲ್ಲ, ಅಲ್ಲಿ ಶೂಟಿಂಗ್ ಆಗ್ತಾಯಿಲ್ಲ, ಡೈಲಿ ಒಂದಷ್ಟು ಜನಕ್ಕೆ ಸಂಬಳ ಕೊಡಬೇಕಾಗಿದೆ ಅಲ್ಲಿ ಕೆಲಸಗಾರರಿಗೆ. ಅದೆಲ್ಲ ಹೇಗೆ ಇದು ಮಾಡ್ತಾಯಿದ್ದಾರೆ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಆಫರ್ ತಕ್ಷಣ ಒಪ್ಕೊಳ್ಳೋದು ಒಳ್ಳೆಯದು ಅಂತ ಒಂದು ಸಲಹೆ ಕೊಟ್ಟೆ. ಆಮೇಲೆ ಅದು ಒಂದು ಬ್ಲೂ ಪ್ರಿಂಟ್ ಥರ ನಾವು ಪೆನ್ನಲ್ಲೇ ಏನೋ ಮಾಡ್ಕೊಂಡ್ವಿ, ಜಾಗ ಪ್ಲಸ್ ಇಲ್ಲಿ ರೋಡು, ಆ ರೋಡು ಸೈಟ್ ಅಲ್ಲಿಗೆ ಹೋಗೋದು ಸ್ಟುಡಿಯೋಕ್ಕೆ ಅಂಥೇಳಿ. ಅದು ಆಯಿತು, ಮಾತಾಡಿ ಬಂದೆ. ಸೊ ನೆಕ್ಸ್ಟ್ ವೀಕ್ ಅದು ಯಾರಿಗೂ ಗೊತ್ತಾಯ್ತು, ಅವರ ಸಿಸ್ಟರಿಗೆ ಯಾರಿಗೂ ಗೊತ್ತಾದ ತಕ್ಷಣ ಸ್ಟೇ ಕೊಟ್ಬಿಟ್ರು ಅದಕ್ಕೆ. ಅದು ಇಲ್ಲ, ಅದು ಗೌರ್ಮೆಂಟ್ ತೊಗೊಳಂಗಿಲ್ಲ, ಅಲ್ಲಿ ಸ್ಮಾರಕ ಮಾಡೋಂಗಿಲ್ಲ, ಇಂಥೆಲ್ಲ ಸಮಸ್ಯೆಗಳು ಶುರುವಾಯಿತು. ಸೈಲೆಂಟ್ ಆಗಿಬಿಟ್ರು ಗಣೇಶ್. ನಾನು ಗಣೇಶನೇ, ನಾನು ಏನು ಮಾಡೋಂಗಿರಲಿಲ್ಲ. ಸೊ ಅದು ಅಲ್ಲಿಗೆ ನಿಂತೋಯ್ತು. ಆಮೇಲೆ ಅಭಿಮಾನಿಗಳು ಬರೋದು ಹೋಗೋದು, ಮಧ್ಯೆ ನಾನು ಊರಿಗೆ ಹೋಗುವಾಗ, ಉತ್ತರಹಳ್ಳಿ ರೋಡ್ನಲ್ಲಿ ಹೋಗುವಾಗ ಆ ಸ್ಮಾರಕಕ್ಕೆ ತಾತ್ಕಾಲಿಕವಾಗಿ ಕಟ್ಟಿದ ಸ್ಮಾರಕದಲ್ಲಿ ವಿಷ್ಣುವರ್ಧನ್ಗೊಂದು ನಮಸ್ಕಾರಕ್ಕೆ ಹೋಗೋದು, ಇದೆಲ್ಲ ನಡೀತಾನೇ ಇತ್ತು. ಈಗೇನಾಯಿತು? ಏನೂ ಇಲ್ಲ. ಅಲ್ಲಿ ಇರುವ ಸ್ಮಾರಕವನ್ನು ರೌಂಡ ಚಚ್ಚೌಕವನ ಅಥವಾ ಅಷ್ಟಬಂದಿಯ ಏನೋ ಅದು ಇರೋದನ್ನು ಹೊಡೆದಾಕಿದ್ದಾರೆ. ಅದು ಏನಾಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ಏನಾಯ್ತು, ಮೊದಲು ಇದೆಲ್ಲ ನಡೆದ ಮೇಲೆ ಒಂದು ರೀಸೆಂಟಾಗಿ ಒಂದು 6 ತಿಂಗಳೇನೋ ಆಗಿರಬೇಕು, ಅದೇ ರೋಡ್ನಲ್ಲಿ ಬರ್ತಾಯಿದ್ದೆ, ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ, ಇದು ಸರ್ಕಾರಕ್ಕೆ ಸೇರಿದ್ದು, ಸ್ಟೇ ಕೊಟ್ಟಿದೆ, ಈ ಸ್ಮಾರಕನ ಮೈಸೂರಿಗೆ ಶಿಫ್ಟ್ ಮಾಡಿದೆ, ಇದಕ್ಕೆ ಅಭಿಮಾನಿಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡನ್ನು ಒಂದು ಫೋಟೋ ತಗೊಂಡೆ. ಆಮೇಲೆ ಇದು ಟ್ರೆಸ್ ಪಾಸಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಅಂತ ಒಂದು ಬೋರ್ಡು, ಅಲ್ಲಿ ಮೇಲೆ ಹೈಕೋರ್ಟು ಚಿತ್ರ. ಸೊ ನಾನು ಕಾರು ಅಲ್ಲಿ ನಿಲ್ಲಿಸಿ ಗೇಟ್ ಹತ್ರ ಹೋದಾಗ ಒಬ್ಬ ಸೆಕ್ಯೂರಿಟಿ ದಪ್ಪ ಇದ್ದ, ಅವನು ಬಂದ. ಯಾರು ಬೇಕು ಸರ್? ಇಲ್ಲ, ಒಂದು ಸಲ ಒಳಗೆ ಹೋಗಲಿಕ್ಕೆ ಅವಕಾಶ ಅಂತ. ಸಾಮಾನ್ಯವಾಗಿ ನಾನು ಅದು ಯಾರ ಹತ್ರನೂ ಕೇಳ್ತಾ ಇರಲಿಲ್ಲ, ಯಾರೂ ತಡೀತಾ ಇರಲಿಲ್ಲ, ಸೀದಾ ಹೋಗೋದು ಪದ್ಧತಿ ಆಗಿತ್ತು ಗಣೇಶ್ ಅವರನ್ನು ಭೇಟಿಯಾಗಲಿಕ್ಕೆ. ಸೊ ಇದು ಆಗಿಲ್ಲ. ಗಣೇಶ್ ಹತ್ರ ಸ್ವಲ್ಪ ಮಾತಾಡಿ ಬರ್ತೀನಿ ಅಂತ ಹೇಳಿದೆ. ಆಗ ಅವನಿಗೆ ಆಶ್ಚರ್ಯ, ಇದು ಯಾರು ಈಗ ಬಂದು ಕೇಳ್ತಾ ಇದ್ದಾನೆ? ಸರ್, ಗಣೇಶ ಹೋಗಿ ಎಷ್ಟು ದಿವಸ ಆಯಿತು, ಎಷ್ಟು ತಿಂಗಳಾಯಿತು, ನೀವೇನು ಹೇಳ್ತಾ ಇದ್ದೀರಿ? ನೀವೇನು ಹೇಳ್ತಾ ಇದ್ದೀರಿ? ನನಗೆ ಶಾಕ್. ಗಣೇಶ್ ತೀರ್ಕೊಂಡ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಆ ಶಾಕಿಂದ ಬಂದು ಹಾಗೇ ಕಾರಲ್ಲಿ ಕೂತ್ಕೊಂಡ್ಬಿಟ್ಟೆ. ಏನು ಮಾಡೋದು ಅಂತ ಗೊತ್ತಾಗಿರಲಿಲ್ಲ. ಗಣೇಶ್ ತೀರ್ಕೊಂಡ್ಬಿಡುತ್ತ, ಅಲ್ಲ ಬದುಕಿರ್ಬೋದೇನೋ ಅಂತೇಳಿ ಮತ್ತೆ ಫೋನು ಟ್ರೈ ಮಾಡಿದೆ. ಗಣೇಶ್ ನಂಬರ್ ಏನಂತ ರೆಗ್ಯುಲರ್ ಕಾಂಟ್ಯಾಕ್ಟ್ ಇತ್ತಲ್ಲ, ಇಲ್ಲ ರಿಸೀವ್ ಮಾಡಿಲ್ಲ. ಎಸ್ ಹೋಗಿದ್ದು ಹೌದು ಅಂತ ಅನ್ನಿಸ್ತು. ಆಮೇಲೆ ಈಗ ಬಂದ ಸುದ್ದಿ ಅದೇನೋ ಕೇಸ್ ಇದೆ ಅದ್ರ ಮೇಲೆ, ಗಣೇಶ್ ನಾರ್ಮಲ್ ಡೆತ್ ಅಲ್ಲ ಅದು ಅಂತೇಳಿ ಏನೇನೋ ಸುದ್ದಿ ಬರ್ತಾಯಿತ್ತು. ನನಗೆ ಅದರ ಐಡಿಯಾ ಇಲ್ಲ. ಅಲ್ಲಿ ಒಬ್ಬ ವ್ಯಕ್ತಿ ಕಾರ್ತಿಕ್ ಅಂತ, ಅದು ಶ್ರೀನಿವಾಸ್ ಅಂತ, ಇವರ ತಮ್ಮ ಶ್ರೀನಿವಾಸ್ ಅಂತ ಇದ್ದರು. ಯಾರು? ಗಣೇಶ ತಮ್ಮ ಶ್ರೀನಿವಾಸ್. ಅದು ಮಹಾ ಕುಡುಕ ಅಂದರೆ
ಇದೇ ಪದದಲ್ಲಿ ಹೇಳಬೇಕು, ಮಹಾ ಕುಡುಕ ಅಂತಲೇ ಹೇಳಬೇಕು, ಬೇರೆ ಏನು ಆಲ್ಟರ್ನೇಟಿವ್ ಪದ ಇಲ್ಲ. ಅದೊಂದು ಸ್ಟೋರಿ ಇದೆ. ಆತ ಒಂದು ದಿವಸ ರಾತ್ರಿ ಫೋನ್ ಮಾಡ್ತಾನೆ ನನಗೆ, ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು, ಗೊತ್ತಲ್ಲ ಟೈಟ್ ಆದರೆ ಏನಾಗುತ್ತೆ ಅಂತ. ಟೈಟ್ ಅಂದರೆ ಮೇರೆ ಮೀರಿದ ಟೈಟ್. ಏನು ಯಾಕೆ ಏನಾಗುತ್ತೆ, ನೀನು ಯಾರು? ನಾನು ಶ್ರೀನಿವಾಸ್. ಯಾವ ಶ್ರೀನಿವಾಸ? ಈ ಗಣೇಶ್ ಅಷ್ಟು ಪರಿಚಯ ಇರಲಿಲ್ಲ ಶ್ರೀನಿವಾಸ. ಯಾವ ಶ್ರೀನಿವಾಸ? ನಾನು ಬಾಲಣ್ಣನ ಮಗ. ಯಾವ ಬಾಲಣ್ಣ? ಅಕ್ಕ ಯಾರೋ ಶ್ರೀನಿವಾಸ ಬಾಲಣ್ಣನ ಮಗ ಅಂತೇಳಿ ಹೇಳಿದರೆ ನಂಗೆ ಗೊತ್ತಾಗಿರಲಿಲ್ಲ. ಯಾವ ಬಾಲಣ್ಣ? ಅದೇ ಅಭಿಮಾನ್ ಸ್ಟುಡಿಯೋ ನಟ, ಗ್ರೇಟ್ ಆ್ಯಕ್ಟರ್ ಅಂತ ಹೇಳಿದ. ಶ್ರೀನಿವಾಸ್ ಹೇಳಿ ಏನಾಯಿತು ಅಂತೇಳಿ. ನನಗೆ ಈ ಬಾಲಣ್ಣ ಹೆಸರು ಹೇಳಿದ ತಕ್ಷಣ ನನಗೆ ಅದು ಬೇರೊಂದು ಗೌರವ ಬಂದುಬಿಡ್ತಾವೆ ತನ್ನ ಮೇಲೆ. ಆಮೇಲೆ ಗೊತ್ತಾದ್ದು ಏನಂದರೆ, ಅಣ್ಣ ನೀವು ಬರಬೇಕು, ಬೆಳಗ್ಗೆ ಆದರೆ ಬೆಳಗ್ಗೆ ನಾನು ಕೆಂಗೇರಿಯ ಯಾವುದೋ ಒಂದು ಹಾಸ್ಪಿಟ್ಲ್ನ ಹೆಸರು ಹೇಳಿದರು. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ, ನಾನು ಆಗಲು ಅಂತೇಳಿ ಇದ್ದೀನಿ, ಸಮಸ್ಯೆ ಆಗುತ್ತೆ, ಬಂದು ನನ್ನ ಹತ್ರ ಒಂದು ಚೂರು ಮಾತಾಡಿಸ್ಬಿಡಿ ಅಂತ ಹೇಳಿದರು. ನಾನು ಮಾನಸ ಬೆಳಗ್ಗೆ ಹೋದೆ ಹಾಸ್ಪಿಟ್ಲಿಗೆ. ಹೋದರೆ ಅವರ ಚೇಂಬರ್ ಇದೆ, ಓಪನ್ ಮಾಡಿದರೆ ರಮ್ಮು ವಾಸನೆ ಹೊಡಿತದೆ. ಸಾಮಾನ್ಯವಾಗಿ ಹಾಸ್ಪಿಟ್ಲಲ್ಲಿ ಬೇರೆ ಒಂದು ಸ್ಮೆಲ್ ಇರುತ್ತೆ, ಯಾವುದೋ ಡೆಟ್ಟಲ ಅಥವಾ ಏನೋ ಸ್ಮೆಲ್ ಇರುತ್ತೆ. ಆಸ್ಪತ್ರೆದೇ ಒಂದು ಸ್ಮೆಲ್ ಬೇರೆ ಇದೆ, ಇದು ಬರೀ ರಮ್ಮು, ಬಾರನ್ ಸ್ಮೆಲ್. ಏನಪ್ಪ ಇದು ಮನುಷ್ಯ ಹೀಗೆ ಅಂತ ಹೇಳಿದ್ರೆ, ಅವನಿಗೆ ಪ್ರಜ್ಞೆ ತಪ್ಪೋಗಿದೆ. ನನಗೆ ಅವನು ಮೊದಲು ನೋಡೂ ಇಲ್ಲ, ಯಾರು ಅಂತ ಗೊತ್ತೂ ಇಲ್ಲ. ಅವತ್ತು ಹೇಳಿದ್ದಕ್ಕೆ ನಾನು ಮತ್ತು ಗಣೇಶಿಗೆ ಫೋನ್ ಮಾಡಿ ಕೇಳಿದ್ದೆ, ಯಾರು ಇದು ಅಂತ. ಅಯ್ಯೋ ಬೇಡಿ ಸರ್, ಅದು ಏನೋ ಸಮಸ್ಯೆ, ಅದು ಹತ್ತರ್ಕೆರೆ ಮಾರಿದ್ದಾನೆ ಅವನು, ಏನೋ ಕಾರಣ ಹೇಳ್ಕೊಂಡು ಮಾರಿಬಿಟ್ಟು. ಅದು ಯಾರೋ ಸುಧಾ ಚಂದ್ರನ್ ಅಂತೇಳಿ ಅವರು ಮದುವೆ ಆಗಿದ್ದಾರೆ, ಮದುವೆಯಾಗಿ ಚೆನ್ನೈಗೆ ಎಲ್ಲ ಹೋಗಿ ಮಜಾ ಮಾಡ್ತಾಯಿದ್ದಾನೆ ಹಾಗೆ ಅಂತ ಗಣೇಶ್ ಹೇಳಿದರು. ನನಗೆ ಗೊತ್ತಿರೋ ವಿಷಯ ಇಷ್ಟೇ. ಅವರ ಮಗ ಕಾರ್ತಿಕ್, ನನಗೆ ಇಷ್ಟೊತ್ತು ಶ್ರೀನಿವಾಸ್ ಅಂತೇಳಿ ಏನೇ ಹೇಳಿದ್ನೋ, ಅವರ ಮಗ ಕಾರ್ತಿಕ್. ಸಾಮಾನ್ಯವಾಗಿ ಎಲ್ಲ ಅದರ ವ್ಯವಹಾರವನ್ನು, ಆ ಸ್ಟುಡಿಯೋದ ವ್ಯವಹಾರನ ಆ ಕಾರ್ತಿಕ್ಗೆ ಒಪ್ಪಿಸಿದ್ರು ಗಣೇಶ್. ಯಾರೇ ಬಂದರು ಅವರ ಅಲ್ಲಿ ಶೂಟಿಂಗ್ ಶೆಡ್ಯೂಲ್ ಏನಿದೆಯೋ ಅದು ನೋಡ್ಕೊಳ್ಳೋದಿರೋದ್ರಿಂದ ಎದ್ದು ಅಲ್ಲಿ ಪೊದೆ ಕ್ಲೀನ್ ಮಾಡೋದಾಗಲಿ, ಹುಲ್ಲು ಕೀಳೋದಾಗಲಿ, ಅಥವಾ ಗೋಡೆ ಕಟ್ಟೋದಾಗಲಿ, ಅಥವಾ ಮನೆ ರಿಪೇರಿ ಮಾಡೋದು, ಎಲ್ಲ ಕೆಲಸವನ್ನು ಕಾರ್ತಿಕ್ ಒಪ್ಪಿಸಿದ್ರು. ಅಣ್ಣ ಇನ್ನೇನಿದ್ರು ಕಾರ್ತಿಕ್ ಹತ್ರ ಮಾತಾಡಿ ಅಂತ ಗಣೇಶ್ ನನ್ನ ಹತ್ರ ಹೇಳಿದರು. ಸೊ ನಂಬರು ಕೊಟ್ಟರು, ಫೋನ್ ನಂಬರ್. ಇದು ಕಾರ್ತಿಕ್. ಆಮೇಲೆ ಈ ತೀರ್ಕೊಂಡಿದ್ದ ಅಂತ ಗೊತ್ತಾಯ್ತಲ್ಲ, ಯಾರು ಗಣೇಶ್ ತೀರ್ಕೊಂಡಿದ್ದೆ ಅಂತ ಗೊತ್ತಾದಮೇಲೆ ಕಾರ್ತಿಕ್ಗೆ ಟ್ರೈ ಮಾಡಿದೆ ನಾನು ಫೋನ್ ಮಾಡಿ, ಇಲ್ಲ ಎತ್ತಿಲ್ಲ, ನನಗೆ ಸಿಗಲಿಲ್ಲ. ಆಮೇಲೆ ಸೆಕ್ಯೂರಿಟಿ ಹತ್ರಲ್ಲಿ ಯಾರು ಸೆಕ್ಯೂರಿಟಿ ಇದ್ದಾನೋ ಅವನ ಕೈಗೆ ಒಂದು ಚೀಟಿ ಬರೆದು ಕೊಟ್ಟೆ, ನಾನು ಗಣೇಶ್ ಕಾಸರಗೋಡು, ಈ ನಂಬರಿಗೆ ತಕ್ಷಣ ಫೋನ್ ಮಾಡು, ಇಂಪಾರ್ಟೆಂಟ್ ವಿಷಯ ಮಾತಾಡಲಿಕ್ಕಿದೆ ಅಂತೇಳಿ ಒಂದು ಚೀಟಿ ಕೊಟ್ಟು ಬಂದಿದ್ದೆ. ಅದಕ್ಕೂ ರಿಪ್ಲೈ ಇಲ್ಲ. ಈವರೆಗಿನ ಬೆಳವಣಿಗೆಯನ್ನು ನಾನು ಹೇಳಿದ್ದೀನಿ. ಇದು ನಾನು ಎಲ್ಲೂ ಬಾಯಿ ಬಿಟ್ಟು ಹೇಳದ ವಿಷಯ. ಒಂದು ಏನಂದರೆ, ಬಾಲಣ್ಣನ ಸ್ಟುಡಿಯೋದಲ್ಲೇ ಕ್ರಿಮೇಷನ್ ಆಗ್ತಾಯಿದೆ ಅಂತೇಳಿ ಅದರ ಓನರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದರಿಗಿಂತ ವಿಚಿತ್ರ ಬೇರೆ ಏನಿಲ್ಲ. ಸೊ ಆ ಆಘಾತವನ್ನು ತಾಳ್ಕೊಳ್ಳಾದೆ ಪಾಪ ಆ ಗಣೇಶ ಈ ಗಣೇಶ ಅಂತ ಹೇಳ್ಕೊಂಡಿದ್ದು ಅಷ್ಟೇ ಹೊರತಾಗಿ ನಾನೇನೋ ಗ್ರೇಟ್ ಅದು ಇದು ಅಂತ ಏನೂ ಇಲ್ಲ. ಗಣೇಶ ನನಗೆ ತುಂಬ ಆತ್ಮೀಯ ಆಗಿದ್ದವರು. ಈಗಿಲ್ಲ, ಯಾವುದೇ ವಿಚಾರವನ್ನು ಮಾತಾಡೋದಕ್ಕೂ ಗಣೇಶ್ ಇಲ್ಲ. ಅಲ್ಲಿ ಗಣೇಶ್ ಇಲ್ಲ, ಬಾಲಣ್ಣ ಇಲ್ಲ, ಶ್ರೀನಿವಾಸ್ ಇಲ್ಲ, ಅಲ್ಲಿ ಏನು ಕಟ್ಟಿದ್ದಾರೆ ವಿಷ್ಣುವರ್ಧನ್ ಇಲ್ಲ, ಅಲ್ಲಿ ಸಮಾಧಿ ಏನು ಕಟ್ಟಿದ್ರು ಅದೂ ಇಲ್ಲ. ಹಾಗಿದ್ದರೆ ಸ್ಟುಡಿಯೋ ಇದೆಯೋ ಇಲ್ವೋ, ಇರುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಇಷ್ಟೊಂದು ಹೇಳಿ ನನ್ನ ಈ ಮಾತನ್ನು ಯಾವುದು ನಮ್ಮ ಈ ಚಾನಲ್ ಬಿಯಾಂಡ್ ಲಿಮಿಟ್ಸ್ಗಾಗಿ ಒಂದು ಎಕ್ಸ್ಕ್ಲೂಸಿವ್ ಐಟಮನ್ನು ಇದನ್ನು ಕೊಟ್ಟಿರೋದು. ಇದನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.